ಸತ್ಸಂಗ ಪ್ರಬಂಧಕರಾದಂತ ಮತ್ತೊಬ್ಬರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಒಂದು ಸಂತಸ, ಅವರ ಒಂದು ಹರ್ಷೋಲ್ಲಾಸ ಹೇಗಿದೆ ಅಂತೇಳಿ ನಾವು ತಿಳಿದುಕೊಳ್ಳೋಣ. ಸರ್, ಇಲ್ಲಿ ಏನು ಒಂದು ರಾಣಿ ಚೆನ್ನಮ್ಮನ ಮೈದಾನದಲ್ಲಿ ಏನೊಂದು ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದೀರಾ. ಸತತ 4 ವರ್ಷದಿಂದ ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ತಮ್ಮಲ್ಲಿ ಏನೊಂದು ಸಂತಸ ಮೂಡಿದೆ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ನಮಸ್ಕಾರ. ನಿಮ್ಮ ಪ್ರತಿಷ್ಠಿತ ಚಾನೆಲ್ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹುಬ್ಬಳ್ಳಿ ಮಹಾನಗರದಲ್ಲಿ ಇದೊಂದು ಐತಿಹಾಸಿಕವಾದ ಗಣಪತಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಸತತ 4ನೇ ವರ್ಷವಾಗಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ವಿಶ್ವ ಹಿಂದೂ ಪರಿಷತ್ ಬಜರಂಗಳ ಅಲ್ಲದೆ ಹುಬ್ಬಳ್ಳಿಯ ಸಮಸ್ತ ಹಿಂದೂ ಸಂಘಟನೆಗಳು ಸೇರಿ ಇದೊಂದು ಗಣಪತಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ಹಿಂದೂ ಸಮಾಜದ ಒಗ್ಗಟ್ಟಿನ ದ್ಯೂತಕವಾಗಿ ನಾವಿಲ್ಲಿ ಸ್ಥಾಪಿಸ್ತಾ ಇದ್ದೇವೆ. ಭಾರತ ದೇಶದಲ್ಲಿ ಯಾವುದೇ ಒಂದು ಸ್ಥಳವು ಹಿಂದೂ ಸಮಾಜದ ಹೊರತಾಗಿ ಇಲ್ಲ ಅನ್ನುವಂತ ಒಂದು ಸಂದೇಶವನ್ನು ಸಮಸ್ತ ನಾಡಿಗೆ, ಸಮಸ್ತ ಜಗತ್ತಿಗೆ ನಾವು ಈ ಮೂಲಕ ಸಂದೇಶವನ್ನು ಕಳಿಸ್ತಾ ಇದ್ದೇವೆ. ಹುಬ್ಬಳ್ಳಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಆಗಲಿ ಎಲ್ಲ ಸಮಸ್ತ ಹಿಂದೂ ಸಂಘಟನೆಗಳು ಸತತವಾಗಿ ಹಿಂದೂ ಸಮಾಜದ ಏಕತೆ ಹಾಗೂ ಅದರ ಒಳ್ಳೆಯದಕ್ಕಾಗಿ ಸತತವಾಗಿ ಹೋರಾಟ ಮಾಡ್ಕೊಳ್ತಾ ಬರ್ತಾ ಇದೆ. ಇದರಲ್ಲಿ ಇದು ಒಂದು ಹೋರಾಟ. ಈಗ ನಾವು ಈಗಾಗಲೇ ಸೇವೆಯ ಜೊತೆಗೆ ಹಿಂದೂ ಬಾಂಧವರಲ್ಲಿ ಕರಗಿತ್ತಿರುವಂತಹ ಸಂಘಟನಾತ್ಮಕವಾದ ಗುಣಗಳು ಅಥವಾ ಸಂಸ್ಕಾರಗಳು ಹೆಚ್ಚಿಸುವಂತ ಪ್ರಯತ್ನವನ್ನು ವಿಶ್ವ ಹಿಂದೂ ಪರಿಷತ್ ನಗರದಾದ್ಯಂತ 100 ಸತ್ಸಂಗಗಳ ಮೂಲಕ, ಚಿಕ್ಕ ಸತ್ಸಂಗಗಳು, ಸೇವಾ ಬಸ್ತಿಗಳಲ್ಲಿ ಅಂದ್ರೆ ನೀವೆಲ್ಲ ಇದಕ್ಕೆ ಸ್ಲಮ್ ಅಂತೀರಿ, ನಾವು ಅದಕ್ಕೆ ಸೇವಾ ಬಸ್ತಿ ಅಂತೀವಿ. ಆ ಸ್ಲಮ್ಗಳಲ್ಲಿ ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಜೊತೆಗೆ ಹಿಂದೂ ಸಂಸ್ಕಾರಗಳನ್ನು, ಉತ್ತಮ ಗುಣಗಳನ್ನು ಹೆಚ್ಚಿಸಿ ಅವರನ್ನು ಉತ್ತಮ ನಾಗರಿಕರನ್ನಾಗಿ ಮಾಡುವಂತ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಅದರಲ್ಲಿ ಈ ಒಂದು ಹೋರಾಟ ಇವಾಗ ಮುಕ್ತಾಯ ಇದೆ, ಇನ್ನು ಹೋರಾಟ ನಿರಂತರವಾಗಿದೆ. ಸರ್, ಈಗ ಗಣಪತಿ ಪ್ರತಿಷ್ಠಾಪನೆ ಅಂತೂ ಮಾಡ್ತಾ ಇದ್ದೀರಾ, ಹೋರಾಟ ಅಂತ್ಯ ಆಗಿದೆಯೋ ಅಥವಾ ಇನ್ನು ಹೋರಾಟ ನಿರಂತರವಾಗಿದೆಯೋ? ಹಿಂದೂ ಸಮಾಜದಲ್ಲಿ ಹೋರಾಟ ಎಂದಿಗೂ ಮುಗಿಯೋದೇ ಇಲ್ಲ ರೀ. ಹಿಂದೂ ಸಮಾಜಕ್ಕೆ ಯಾವಾಗಲೂ ತೊಂದರೆ ತಾಪತ್ರಯಗಳು ಬಹಳ, ವಿಘ್ನಗಳು ಬಹಳ. ಅದೇ ರೀತಿಯಾಗಿ ನಾವು ಅದರ ಸಲುವಾಗಿ ವಿಘ್ನ ವಿನಾಶಕನನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಹಿಂದೂ ಸಮಾಜದ ಹೋರಾಟಕ್ಕೆ ವಿಘ್ನ ವಿನಾಶಕನನ್ನೇ ಮುಂಚೂಣಿಯಲ್ಲಿ ನಿಂದ್ರಿಸ್ತಾ ಇದ್ದೇವೆ. ಇದರಿಂದ ಏನಾಗ್ತದೆ ಅಂದ್ರೆ ಹಿಂದೂ ಸಮಾಜಕ್ಕೆ ತೊಂದರೆ. ಈಗಿತ್ತಿತ್ತಲಾಗಿ ನೋಡಿರ್ಬೋದು ನೀವು, ಅಯ್ಯಪ್ಪ ಸ್ವಾಮಿ ಮಂದಿರ ಆಯ್ತು, ಶನಿ ಶಿಂಗಣಾಪುರ ಆಯ್ತು, ಶ್ರೀ ರವಿಶಂಕರ್ ಗುರೂಜಿ ಆಯ್ತು, ಅದರ ನಂತರ ಜಗ್ಗಿ ವಾಸುದೇವ್ ಆಯ್ತು, ಕಂಚಿ ಕಾಮಕೋಟಿ ಪೀಠ, ಆಮೇಲೆ ಇದೇ ರೀತಿ ಧರ್ಮಸ್ಥಳ, ಒಂದೊಂದೇ ಹಿಂದೂ ಸಂಪ್ರದಾಯ, ಹಿಂದೂ ನಂಬಿಕೆಯ ಕೇಂದ್ರಗಳ ಮೇಲೆ ಹಲ್ಲೆ ನಡೀತಾ ಇದೆ. ಅದನ್ನು ವಿರೋಧ ಮಾಡ್ಲಿಕ್ಕೆ ಹಿಂದೂಗಳ ಧ್ವನಿಯಾಗಿ ನಾವು ಹೊರಹೊಮ್ಮಬೇಕು. ನಾವು ಹಿಂದೂಗಳು, ನಮ್ದು ಒಂದು ಧ್ವನಿ ಇದೆ, ನಾವು ಹೋರಾಟದಲ್ಲಿ ಇದೇವಿ ಅನ್ನುವಂಥದ್ದನ್ನು ಸಮಾಜಕ್ಕೆ ಗೊತ್ತಾಗಬೇಕು. ಸರ್ಕಾರದ ಮಟ್ಟಕ್ಕೆ ಈ ವಿಷಯ ಮುಟ್ಟಬೇಕು. ಬೇರೆ ಹೋರಾಟಗಳು ನಿರಂತರವಾಗಿದ್ದಾವೆ. ಈಗ ಈದ್ಗಾ ಮೈದಾನದಲ್ಲಿ ಅಥವಾ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಪ್ರತಿಷ್ಠಾಪನೆ ಮಾಡುವಂತ ಗಣಪತಿ ಹೋರಾಟ ಮುಗಿದಿದೆಯೋ ಅಥವಾ ಇನ್ನೂ ನಿರಂತರವಾಗಿದೆ? ಇದು ಸದ್ಯದ ಮಟ್ಟಕ್ಕೆ ನಮಗೆ ಯಾವಾಗ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶ ಮಾಡಿಕೊಟ್ಟಾರ, ಸೊ ಇಲ್ಲಿಗೆ ನಮ್ಮ ಲೆಕ್ಕದಾಗ ಹೋರಾಟ ಅನ್ನುವಂಥದ್ದೇನಿಲ್ಲ, ತೊಂದರೆಗಳು ಮುಗಿದಿದ್ದಾವೆ. ಆದ್ರೆ ಯಾವುದೇ ಸರ್ಕಾರ ಬದಲಾವಣೆ ಆದ್ರೂ ಅಥವಾ ಸರ್ಕಾರದಲ್ಲಿ ಏನಾದ್ರೂ ನೀತಿ ನಿಯಮಗಳು ಬದಲಾವಣೆ ಮಾಡಿಕೊಂಡು ಮುಂದೊಂದು ದಿನ ನಮ್ಗೆ ಏನಾದ್ರೂ ಇಲ್ಲಿ ಪ್ರತಿಷ್ಠಾಪನೆಗೆ ಅವಕಾಶ ಮಾಡಿ ಕೊಡ್ಲಿಕ್ಕೆ ತೊಂದರೆ ಮಾಡಿದ್ರೆ ನಾವು ಮತ್ತೆ ಹೋರಾಟಕ್ಕೆ ಇಳಿಬೇಕಾಗ್ತೈತಿ. ಇದೇ ರೀತಿಯ ರಾಜ್ಯದ ದೇಶದ ಯಾಕೆ ಈ ಒಂದು ಸಂದೇಹ ತಮ್ಮ ಮನಸ್ಸಲ್ಲಿ ಇವತ್ತಿಗೂ ಕಾಡ್ತಾ ಇದೆ? ಇವತ್ತಿಗೂ ಕಾಡ್ತಾ ಇದೆ ಅಂದ್ರೆ ಪ್ರತಿ ವರ್ಷ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಆದ್ರೂ ನಮಗೆ ಪರವಾನಗಿ ಕೊಡ್ಲಿಕ್ಕೆ, ನಮ್ಗೆ ತಯಾರಿ ಮಾಡ್ಕೊಳ್ಳಿಕ್ಕೆ ಪರವಾನಗಿ ಕೊಡ್ಲಿಕ್ಕೆ ಲೇಟ್ ಮಾಡ್ತಾರೆ. ಅದರ ನಂತರ ಕೆಲವು ಸ್ಥಳಾವಕಾಶ ಸ್ವಲ್ಪ ಚಿಕ್ಕದಾಗ್ತದೆ ಅಥವಾ ಜನರಿಗೆ ಬರ್ಲಿಕ್ಕೆ ಅನಾನುಕೂಲ ಆಗುವಂತದ್ದಾಗ್ತದೆ. ಇಂಥದ್ದೆಲ್ಲ ಅಂದ್ಕೂಳೆ ನಮ್ಗೊಂದ್ ಸ್ವಲ್ಪ ಮನಸ್ಸಿನಲ್ಲಿ ಒಂದು ಆ ಭಾವನೆ ಬರ್ತೈತಿ. ಲಾಸ್ಟ್ ಮೂಮೆಂಟಿಗೆ ನಮ್ಗವ್ರು ಪರವಾನಗಿ ಕೊಡೋದ್ರಿಂದ ನಮ್ಗೆ ಪೂರ್ವ ತಯಾರಿಗೆ ಒಂದ್ ಸ್ವಲ್ಪ ಸಮಸ್ಯೆ ಆಗ್ತಾ ಇರೋದ್ರಿಂದ ನಮ್ಗೆ ಅದ್ ಮನಸ್ಸಿನಲ್ಲಿ ಒಮ್ಮೊಮ್ಮೆ ಭಾವನೆ ಬರ್ತೈತಿ. ಆದ್ರೆ ಸರ್ಕಾರದ ಸದ್ಯದ ಮಟ್ಟಕ್ಕೆ ಸರ್ಕಾರ ಆಗ್ಲಿ, ಆಡಳಿತ ಮಂಡಳಿ ಅಥವಾ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಲಿ ನಮ್ಗೆ ಪೂರ್ಣ ರೀತಿಯ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೀಡಿಯಾದವರಿಂದ ಉತ್ತಮ ಸಹಕಾರ ಬರೋದ್ರಿಂದ ಸಾರ್ವಜನಿಕರಿಗೆ ಉತ್ತಮ ಸಂದೇಶ ಅಂತೂ ಹೋಗ್ತಾ ಇದೆ.